ಹಾಯ್, ಅಮ್ಮೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಾಳೆಕಾಯಿಂದ ಮುದ್ದೋಳಿ ಮಾಡೋದು ಅಂತ ಹೇಗೆ ತೋರಿಸ್ತೀನಿ. ಈಗ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಮಸಾಲೆ ಹುರ್ಕೊಳ್ಳೋಣ. ಈಗ 2 ಚಮಚೆಯಷ್ಟು ಉದ್ದಿನ ಬೇಳೆ, ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಬೇಕು. ಮಸಾಲೆ ಹುರಿಬೇಕು, ಎಷ್ಟು ಅಷ್ಟೇ ಸಾಕು. ಒಂದು ಅರ್ಧ ಚಮಚೆಯಷ್ಟು ಮೆಂತೆ, ಜೀರಿಗೆ 1 ಚಮಚ, ಒಂದು 4 ರಿಂದ 5 ಬ್ಯಾಡಗೆ ಮೆಣಸು, ಇಷ್ಟನ್ನು ಹಾಕಿ ಹುರಿಬೇಕು. ಉದ್ದಿನ ಬೇಳೆ ಕೆಂಪು ಬಣ್ಣ ಬರುವವರೆಗೆ ಹುರಿಬೇಕು. ಇದನ್ನು ಲೋ ಫ್ಲೇಮೇ ಇಟ್ಕೊಳ್ಳಿ. ಈಗ ಇದಾಗಿದೆ, ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು 2 ಚಮಚೆಯಷ್ಟು ಎಳ್ಳು, ಬಿಳಿ ಎಳ್ಳನ್ನು ಹಾಕಿ ಹುರಿಬೇಕು. ಇದು ಈಗ ಆಗಿದೆ, ಗ್ಯಾಸ್ ಆಫ್ ಮಾಡ್ತೀನಿ. ಇದನ್ನು ರುಬ್ಬಿಕೊಂಡು ಬರುವ. ಇದಕ್ಕೆ ಅರ್ಧ ಬೌಲಷ್ಟು ತೆಂಗಿನ ತುರಿ ಹಾಕಿ ಇದನ್ನ ರುಬ್ಬಬೇಕೀಗ. ಇದು ತಂದ ಮೇಲೆ ರುಬ್ಬೋಣ ಇದನ್ನು. ಈಗ ಇದನ್ನು ರುಬ್ಬಿಕೊಂಡು ಬರ್ತೀನಿ. ಈಗ ಗ್ಯಾಸ್ ಆನ್ ಮಾಡಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, 2 ಚಮಚ ಎಣ್ಣೆ ಹಾಕೊಂಡು ಸಾಸಿವೆ ಸಿದ್ದಿದೆ. ಈಗ ಕರಿಬೇವು ಹಾಕೋಣ, ಇಂಗು, ಈಗ ನಾವು ಕಟ್ ಮಾಡಿ ಇಟ್ಕೊಂಡಿದೀವಿ ಆ ಬಾಳೆಕಾಯನ್ನ ಹಾಕೋಣ. ಯಾವಾಗ್ಲೂ ಬಾಳೆಕಾಯನ್ನು ಕಟ್ ಮಾಡಿ ನೀರಲ್ಲಿ ಹಾಕಿ ಇಡಬೇಕು, ಇಲ್ಲಾದ್ರೆ ಅದು ಕಪ್ಪು ಬಣ್ಣ ಬರುತ್ತೆ. ಸ್ವಲ್ಪ ನೀರು ಚಿಮುಕಿಸಿ ಬೇಯಲಿಕ್ಕೆ ಇಡೋಣ. ಇದನ್ನ ಒಂದು ಮುಚ್ಚಳ ಮುಚ್ಚಿ ಬೇಯಿಸಿ. ಕಾಯಿ ಬೆಂದಿದೆ. ಇದಕ್ಕೆ ಹುಣಸೆ ರಸ ಸೇರಿಸೋಣ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಆಮೇಲೆ ಅರಶಿನ, ಬೆಲ್ಲ, ಹುಣಸೆ ಹುಳಿ ಹಾಕಿದ್ದು ಸ್ವಲ್ಪ ಕುದಿಲಿ, ಇದು ಬೆಲ್ಲ ಎಲ್ಲ ಕರಗ್ಲಿ. ಈಗ ಇದಕ್ಕೆ ನಾವು ರುಬ್ಬಿಟ್ಟ ಮಸಾಲೆ ಸೇರಿಸೋಣ. ಇದು ಮುದ್ದೋಳಿ ಆದ್ರಿಂದ ತುಂಬಾ ನೀರು ಮಾಡಬಾರ್ದು. ಇದು ಹೀಗೇನೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಇರ್ಬೇಕು. ಇದು ಹೀಗೆ ಸ್ವಲ್ಪ ಉಪ್ಪು ಸೇರಿಸೋಣ ಮಸಾಲೆ ಹಾಕಿದ್ಮೇಲೆ. ಈಗ ಇದು ರೆಡಿ ಆಗಿದೆ, ಗ್ಯಾಸ್ ಆಫ್ ಮಾಡೋಣ. ಇದು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಇದನ್ನ ಒಂದು ಬೌಲಿಗೆ ಹಾಕೋಣ. ಈಗ ಬಾಳೆಕಾಯಿ ಮುದ್ದೋಳಿ ರೆಡಿ ಆಗಿದೆ. ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ಒಳ್ಳೆ ಫುಡ್ ಜೊತೆ ನಾನು ಬರ್ತೀನಿ. ನಮಸ್ಕಾರ.